ಓಂ ವಾಂಗ್ ಮನಸಿ ದರ್ಶನಾತ್ ಶಬ್ದಾಚ್ಚ ಅಂತ ನಾವೀಗ 4ನೇ ಅಧ್ಯಾಯದ 2ನೇ ಪಾದ ಅದರ ಮೊದಲನೇ ಸೂತ್ರ ನೋಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ವಿವರಗಳನ್ನು ಈ ಹಿಂದೆ ನೋಡಿದ್ದೇವೆ. ಮನುಷ್ಯರು ಉತ್ಕ್ರಾಂತಿ ಮಾರ್ಗದ ಮೂಲಕ ಮುಕ್ತರಾಗ್ತಾರೆ. ಜ್ಞಾನಿಗಳು ತಮ್ಮ ಹಿರಿಯ ದೇವತೆಗಳೇನಿದ್ದಾರೆ ಅವರಲ್ಲಿ ಲಯ ಹೊಂದಿ ಮುಕ್ತರಾಗ್ತಾರೆ ಅಂತ ಈ ಹಿಂದೆ ಬಂದಿದೆ. ಅದರಲ್ಲಿ ವಾಗಭಿಮಾನಿನಿ ದೇವತಾ ಅವಳು ಮನೋಭಿಮಾನಿಯಾದ ದೇವತೆಯಲ್ಲಿ ಲೀನಳಾಗ್ತಾಳೆ. ಅರ್ಥಾತ್ ಉಮಾ ಮತ್ತೆ ವಾರುಣೆ ಮತ್ತು ಸುಪರ್ಣಿ ಇಷ್ಟು ಜನರು ಕೂಡ ವಾಗಭಿಮಾನಿನಿಯರಾಗಿದ್ದಾರೆ. ಅವರು ಮನೋಭಿಮಾನಿಯಾದ ರುದ್ರ, ಶೇಷ, ಗರುಡರಲ್ಲಿ ಲಯ ಹೊಂದುತ್ತಾರೆ. ಅದು ಛಾಂದೋಗ್ಯ ಉಪನಿಷತ್ತಿನ ಮಾತಿದೆ. ತಸ್ಯ ಯಾವನ್ನ ವಾಂಗ್ ಮನಸ್ಸಿ ಸಂಪದ್ಯತೆ ಅಂತ ಸ್ಕಂದ ಪುರಾಣದ ಮಾತೊಂದನ್ನು ಹೇಳ್ತಾರೆ ಆಚಾರ್ಯರು. ಇದನ್ನ ಎಲ್ಲರೂ ಕೂಡ ದಾಂಪತ್ಯದ ಸ್ಥಿರತೆಗಾಗಿ ಶಿವಪಾರ್ವತಿಯರನ್ನು ಧ್ಯಾನ ಮಾಡಬೇಕು. ಗರುಡಶೇಷ ರುದ್ರರು ಕೂಡ ಮನೋಭಿಮಾನಿಗಳೇ, ಗರುಡಶೇಷರು ಮನೋಭಿಮಾನಿಗಳೇ, ಸುಪರ್ಣಿ ವಾರುಣಿಯರು ವಾಗಭಿಮಾನಿನಿಯರೇ. ಆದರೂ ಮುಖ್ಯವಾಗಿ ದಾಂಪತ್ಯಾರ್ಥಂ ಉಮಾಂ ಸತೀಂ ಅಂತ ಭಾಗವತವು ಕೂಡ ಹೇಳಿರೋದ್ರಿಂದ ಶಿವಪಾರ್ವತಿಯರು ದಾಂಪತ್ಯದ ದೇವತೆಗಳು. ದಾಂಪತ್ಯ ಸುಖದ ಅಭಿಮಾನಿನಿ ದೇವತೆ ಪಾರ್ವತಿ ಮತ್ತು ಉಪಸ್ಥ ತತ್ವದ ಅಭಿಮಾನಿ ದೇವತಾ ಶಿವ. ಆದ್ರಿಂದ ಅವರಿಬ್ಬರನ್ನು ಕೂಡ ಧ್ಯಾನ ಮಾಡಬೇಕು. ಉಮಾವೈ ವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ. ಪಾರ್ವತಿ ದೇವಿಯನ್ನು ವಾಕ್ ಅಂತ ಹೇಳ್ತಾರೆ, ರುದ್ರನನ್ನ ಮನಸ್ಸು ಅಂತ ಹೇಳ್ತಾರೆ. ತದೇತನ್ ಮಿಥುನಂ ಜ್ಞಾತ್ವ. ಇವರಿಬ್ಬರ ದಾಂಪತ್ಯವನ್ನು ತಿಳಿದವನು ಯಾವತ್ತೂ ಕೂಡ ತನ್ನ ದಾಂಪತ್ಯವನ್ನು ಕಳ್ಕೊಳ್ಳೋದಿಲ್ಲ ಅಂತ ಈಗ ಒಂದು ಪ್ರಾರ್ಥನಾ ಇದೆ ಅಲ್ಲಿ. ಮುಂದೆ ಅತಯೇವಚ ಸರ್ವಾಣ್ಯ ಅನ್ನುವಂಥ 2ನೇ ಸೂತ್ರ ಇದೆ. ಶ್ರುತಿ ಪ್ರಮಾಣಗಳಿರೋದ್ರಿಂದಲೇ ಎಲ್ಲಾ ದೇವತೆಗಳು ಕೂಡ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ತಮ್ಮ ಸ್ವೋತ್ತಮರಲ್ಲಿ ಲಯ ಹೊಂದುತ್ತಾರೆ. ಅಗ್ನಿಗಿಂತ ಕೆಳಗಿನ ದೇವತೆಗಳು ಲಯ ಹೊಂದುತ್ತಾರೆ. ಅಗ್ನೌ ಸರ್ವೇ ದೇವಾಹ ವಿಲೀಯಂತೆ. ಅಗ್ನಿ ಇಂದ್ರ, ಆ ಅಗ್ನಿ ಮುಂದೆ ಇಂದ್ರನಲ್ಲಿ ಲಯ ಹೊಂದುತ್ತಾನೆ. ಇಂದ್ರ ಉಮೆಯಲ್ಲಿ, ಉಮಾ ರುದ್ರನಲ್ಲಿ. ಇಂದ್ರ ಉಮಾಯಾಮ್ ಉಮಾ ರುದ್ರೇ ಇವ ಮನ್ಯಾನಿ ದೈವತಾನಿ ಯಥಾನುಕೂಲಂ ಅಂತ ಈಗ ಅದು 2ನೇ ಸೂತ್ರ. ಅದ್ರದ್ದು ಹೆಚ್ಚಿನ ವಿವರಗಳನ್ನು ಈಗ ಹೇಳೋದಿಲ್ಲ. ಆದರೆ ಈಗ ವಾಂಗ್ ಮನಸಾಧಿಕರಣ ಅಂತ ಮೊದಲನೇ ಅಧಿಕರಣ ಇದೆ, ಅದರದ್ದು ಇಲ್ಲಿ ನಾವು ನೋಡಿ ಆಯ್ತು. ತನ್ಮನಃ ಪ್ರಾಣ ಉತ್ತರಾತ್ ಅಂತ ಮುಂದೆ 3ನೇ ಸೂತ್ರ. ಇದು ಮನೋಧಿಕರಣ. ಮನಃ ಪ್ರಾಣ ಮನೋಭಿಮಾನಿಯಾದ ಗರುಡಶೇಷರುದ್ರರು ಪ್ರಾಣಗಳಲ್ಲಿ ಲಯ ಹೊಂದುತ್ತಾರೆ. ವಾಯೋರ್ವಾವ ರುದ್ರ ಉದೇತಿ ವಾಯವು ಲೀಯತೆ. ವಾಯುವಿನಿಂದಲೇ ರುದ್ರ ಹುಟ್ಟಿರ್ತಾನೆ, ಅವನಲ್ಲೇ ಲಯ ಹೊಂದುತ್ತಾನೆ ಅಂತ ಬಂದಿರೋದ್ರಿಂದ ವಾಯು ದೇವತಾ ಶ್ರೇಷ್ಠ ಅಂತ ಕೌಂಡಿನ್ಯ ಶ್ರುತಿಯನ್ನು ಆಚಾರ್ಯರಲ್ಲೇ ಉದ್ಧರಿಸಿದ್ದಾರೆ. ಮುಂದೆ ಸೋಧ್ಯಕ್ಷೆ ತದುಪಗಮಾದಿಭ್ಯ ಅಂತ 4ನೇ ಸೂತ್ರ. ಅದು ಅಧ್ಯಕ್ಷಾಧಿಕರಣ, 3ನೇ ಅಧಿಕರಣ, 4ನೇ ಸೂತ್ರ. ಅದೇ ಈಗ ನಾವು ನೋಡ್ತಿರುವ 14ನೇ ಗದ್ಯ ಭಾಗಕ್ಕೆ ಸಂಬಂಧಪಟ್ಟದ್ದು. ಈ ದೇವಂ ತರ್ಹಿ ಸರ್ವೇಷಾಂ ಮುಕ್ತತ್ವಂ ಸ್ಯಾತ್ ಈಶಪ್ರಾಪ್ತಿಯರೇ ಮುಕ್ತಿತ್ವಾತ್. ಈಗ ಮುಕ್ತಿ ಅಂದ್ರೆ ಏನು? ಭಗವಂತನನ್ನು ಹೊಂದುವುದೇ ಮುಕ್ತಿ. ಈಗ ನೀವು ಪ್ರತಿಯೊಬ್ಬ ದೇವತೆಯು ಕೂಡ ತಮ್ಮ ಉತ್ತಮರಲ್ಲಿ ತನ್ನ ದೇಹವನ್ನು ಬಿಡ್ತಾನೆ ಅಂತ ಹೇಳಿದ್ರೆ ಉತ್ತಮ ದೇವತೆಯನ್ನು ಪಡಿತಾರೆ ಅಂತ ಹೇಳಿದಾಗಾಯ್ತು. ಪರಮಾತ್ಮನನ್ನು ಪಡೆಯೋದಿಲ್ಲ ಅಂತ ಹೇಳಿದಾಗಾಯ್ತು. ಹಂಗೆ ಅವ್ರಿಗೆ ಮುಕ್ತಿ ಆಗ್ಲಿಲ್ಲಲ್ಲ. ಆದ್ರಿಂದ ಅವ್ರ ಗತಿ ಏನು ಅಂತ ಪ್ರಶ್ನೆ ಬರ್ತದೆ. ಅಥವಾ ಯಾವದ್ ವಾಯುಮ್ ಅಂತ ಹೇಳಿದ್ರಿ, ಎಲ್ಲಾ ದೇವತೆಗಳು ಕೂಡ ತಮ್ಮ ಉತ್ತಮರಲ್ಲಿ ಲಯ ಹೊಂದುತ್ತಾರೆ. ಮತ್ತೆ ಅದು ನಿಲ್ಲೋದೆಲ್ಲಿ ಅಂದ್ರೆ ವಾಯುವಿನಲ್ಲಿ ಅಂತ ಹೇಳಿದ್ರಿ. ಹಾಗಾದ್ರೆ ವಾಯುವೇ ಸರ್ವೋತ್ತಮ ಅಂತ ಆಯ್ತಲ್ಲ, ಅದು ಒಂದು ಪ್ರಶ್ನೆ. ಉಳಿದವರಿಗೆ ಮುಕ್ತಿಯೇ ಇಲ್ಲ ಅಂತ ಆಗ್ಬೇಕಾಗಿತ್ತು. ಪರಮಾತ್ಮನ ಪ್ರಾಪ್ತಿಯೇ ಮುಕ್ತಿ, ಅದು ಇವ್ರಿಗಿಲ್ಲ ಅಂತ ಆಯ್ತು. ಇನ್ನೊಂದು ವಾಯುವೇ ಇದಕ್ಕೆ ಕೊನೆ ಅಂತ ಆಗ್ಬೇಕಾಗಿತ್ತು, ಅವನೇ ಸರ್ವೋತ್ತಮ ಅಂತ ಆಗ್ಬೇಕಾಗಿತ್ತು. ಇತ್ಯತಃ ಸೋಧ್ಯಕ್ಷೇ ಉಪಗಮಾತ್ ಅಂತ ಈ ಸೂತ್ರ ಹೊರಟಿದೆ, ಅಧ್ಯಕ್ಷಾಧಿಕರಣ. ಅದು ಆ ಪ್ರಾಣನೂ ಕೂಡ ಪರಮಾತ್ಮನಲ್ಲಿ ಲಯ ಹೊಂದುತ್ತಾನೆ ಅಂತ ಬಂದಿದೆ. ಸಹ ಅಧ್ಯಕ್ಷೆ, ಎಲ್ಲರಿಗೂ ಅಧ್ಯಕ್ಷ ಅಂದ್ರೆ ಪರಮಾತ್ಮನಲ್ಲಿ ಲಯ ಹೊಂದುತ್ತಾನೆ.
ಸರ್ವೇ ಪ್ರಾಣಮುಪಗಚ್ಚಂತಿ, ಎಲ್ಲರೂ ಪ್ರಾಣನನ್ನು ಹೊಂದುತ್ತಾರೆ. ಪ್ರಾಣ ಪರಮುಪಗಚ್ಚತಿ, ಪ್ರಾಣಂ ದೇವ ಅನುಪ್ರಾಣಂತಿ, ಪ್ರಾಣ ಹೋಗಿ ಪರಮಾತ್ಮನಲ್ಲಿ ಲಯ ಹೊಂದುತ್ತಾನೆ. ಅದಕ್ಕೊಂದು ಶ್ರುತಿ ಸ್ಮೃತಿಯನ್ನು ಹೇಳಿದ್ದಾರೆ. ಮುಕ್ತರಾದವರು ಅಗ್ನಿಯನ್ನ ಪ್ರವೇಶ ಮಾಡ್ತಾರೆ. ಅಗ್ನಿಮಾವಿಷ್ಯ ಸರ್ವೇ ದೇವಾಹ ಸರ್ವೇ ಭುಂಜತೆ. ಅಗ್ನಿ ಇಂದ್ರನನ್ನ, ಇಂದ್ರ ವಾಯುವನ್ನ, ಆ ವಾಯುವು ಆವಿಷ್ಯ ಪರಮಾತ್ಮನನ್ನ ಪ್ರವೇಶ ಮಾಡಿ ಅಲ್ಲಿ ಭೋಗವನ್ನು ಅನುಭವಿಸ್ತಾನೆ. ಇವ್ರು ಯಾರಿಗೂ ಕೂಡ ಇನ್ನೊಬ್ಬರ ಆನಂದ ಬರೋದಿಲ್ಲ. ಎಲ್ಲರೂ ಕೂಡ ತಮ್ಮದೇ ಆನಂದವನ್ನು ಅನುಭವಿಸ್ತಾರೆ. ಇನ್ನೊಬ್ಬರಿಗೆ ಸಮಾನವಾದ ಆನಂದ ಅವ್ರಿಗೆ ಇವ್ರಿಗೆ ಬಂದು ಬಿಡೋದು, ಅದನ್ನ ಇವ್ರು ಕಸ್ಕೊಂಡ್ಬಿಡೋದು, ಹೀಗೆಲ್ಲ ಇಲ್ಲ. ಎಲ್ಲರೂ ಕೂಡ ತಮ್ಮದೇ ಆದ ಆನಂದವನ್ನು ಅನುಭವಿಸ್ತಾರೆ. ಪರಮಾತ್ಮನ ಆನಂದ ಅಂತೂ ಇವ್ರು ಯಾರಿಗೂ ಬರೋದು ಸಾಧ್ಯವೇ ಇಲ್ಲ. ಆ ಆನಂದಕ್ಕೆ ಸಮಾನವಾದ ಆನಂದವೂ ಇವರಿಗಿಲ್ಲ ಅಂತ ಇದು ಸ್ವಧ್ಯಕ್ಷಾಧಿಕರಣ. ಅದರ ಅರ್ಥವನ್ನು ವಾಯುರ್ವಿಷ್ಣು ಪ್ರವಿಶ್ಯವ ಭೋಗಾಂಶೇ ಓತ್ತರೋತ್ತಮ. ವಾಯುವನ್ನೇ ಸರ್ವೋತ್ತಮ ಅಂತ ತಿಳ್ಕೊಬೇಡಿ. ಆ ವಾಯು ಅಂದ್ರೆ ಆ ಚತುರ್ಮುಖ ಪರಮಾತ್ಮನನ್ನು ಪ್ರವೇಶ ಮಾಡಿ ಅಲ್ಲಿ ಪರಮಾತ್ಮನ ಒಳಗೆ ಅಥವಾ ಪರಮಾತ್ಮನ ಹೊರಗಿದ್ದು ಭೋಗಗಳನ್ನು ಅನುಭವಿಸ್ತಾನೆ. ಆದ್ರಿಂದ ಅವನು ಪರಮಾತ್ಮನೇ ಸರ್ವೋತ್ತಮ. ಮತ್ತೆ ಇವರು ತಮ್ಮ ಸ್ವೋತ್ತಮರಲ್ಲಿ ಲಯ ಹೊಂದ್ತಾರೆ ಅಂತ ಬಂದಿದೆಯಲ್ಲ, ತಮ್ಮ ದೇಹವನ್ನ ಅಲ್ಲಿ ಇಡ್ತಾರೆ. ಆದ್ರೆ ಅವರ ಸ್ವರೂಪ ಜೀವ ಹೋಗಿ ಪರಮಾತ್ಮನನ್ನೇ ತಲುಪ್ತದೆ. ಪರಮಾತ್ಮನ ಅಂಗಗಳಲ್ಲಿ ಅವ್ರು ಇರ್ತಾರೆ ಅಂತ ಬಂದಿದೆಯಲ್ಲ, ಆಯಾ ಅಂಗಗಳಿಂದ ಹುಟ್ಟಿರ್ತಾರೆ, ಆಯಾ ಪರಮಾತ್ಮನ ಅಂಗಗಳಲ್ಲಿ ಹೋಗಿ ಸೇರ್ತಾರೆ ಅಂತ ಹಿಂದೆ ಬಂದಿದೆ. ವಾಯುವೊಬ್ಬನೇ ಪರಮಾತ್ಮನನ್ನು ಸೇರೋದು ನೇರವಾಗಿ. ಉಳಿದವರೆಲ್ಲರೂ ತಮ್ಮ ಉತ್ತಮ ದೇವತೆಗಳ ಮೂಲಕ ಹೋಗಿ ಪರಮಾತ್ಮನನ್ನು ಸೇರೋದು. ಏವ ಇತಿ ಶಂಕಾದ್ವಯಂ ನಿರಾಹ. ಏವ ಅನ್ನೋ ಮಾತಿನಿಂದ ಎರಡು ಪ್ರಶ್ನೆಗಳಿಗೂ ಉತ್ತರ ಕೊಟ್ಟ ಹಾಗಾಯ್ತು. ವಾಯುವೇ ಸರ್ವೋತ್ತಮ ಅಂತನೂ ತಿಳ್ಕೊಬೇಡಿ, ಉಳಿದವರಿಗೆ ಮುಕ್ತಿ ಇಲ್ಲ ಅಂತನೂ ತಿಳ್ಕೊಬೇಡಿ. ಅವರು ಎಲ್ಲರೂ ಭೋಗವನ್ನು ಅನುಭವಿಸ್ತಾರೆ. ಅವ್ರು ಹೋಗೋ ಕ್ರಮ ಬೇರೆ ಇರ್ತದೆ, ಇವನು ಹೋಗೋ ಕ್ರಮ ಬೇರೆ ಇರ್ತದೆ ಅಷ್ಟೇ. ಅಂತೂ ಅವರಿಗೆ ಮುಕ್ತಿ ಆಗೇ ಆಗ್ತದೆ. ಮುಕ್ತಾಸ್ತಂತಹ ಅವರಿಗೆ ಮುಕ್ತಿ ಇದ್ದೇ ಇದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಬಂದೇ ಇದೆ. ಭೋಗಾಂಶೇವ ಉತ್ತರೋತ್ತರ ಮಿತಿ. ಭೋಗಾಂಶ್ಚ ಅಂತ ಅಲ್ಲಿ ಚ ಇದೆ. ಚ ಅನ್ನೋ ಶಬ್ದಕ್ಕೆ ತು ಅಂತ ಅರ್ಥ. ಭೋಗಗಳನ್ನಾದರೂ, ಭೋಗಶ್ಚೈವ ಉತ್ತರೋತ್ತರಂ, ಭೋಗವಾದರೂ. ಅದು ಹೇಗೆ ಭೋಗವಾದರು ಅಂದ್ರೆ ಭೋಗಸ್ತು ಉತ್ತರೋತ್ತರಮೇವ. ಅವ್ರಿಗೆ ಆಗುವ ಭೋಗ ಅಂತ ಅನ್ನೋದು ಮುಂದಿನವ್ರಿಗೆ ಇನ್ನೂ ಹೆಚ್ಚಿಂದೇ ಆಗಿರ್ತದೆ. ಸ್ವಸ್ವ ತಾರತಮ್ಯಾನುರೋಧೇನ ಏವ, ತಮ್ಮ ತಾರತಮ್ಯಕ್ಕೆ ಅನುಗುಣವಾಗಿ ಅವ್ರಿಗೆ ಭೋಗ ಆಗ್ತದೆ ಅಂತ ಅರ್ಥ ಅಂತ ಇದು ಸೂತ್ರ. ಮುಂದೆ 15ನೇ ಗದ್ಯ ಭಾಗದಲ್ಲಿ ತಾನಿ ಪರೇ ತಥಾಹ್ಯಾಹ ಅನ್ನುವ ಪರಾಧಿಕರಣ, ಅದರ ವಿವರ ಹೇಳ್ತಾ ಇದ್ದಾರೆ. ಅದು 15ನೇ ಸೂತ್ರ, 4ನೇ ಅಧ್ಯಾಯ 2ನೇ ಪಾದದ 15ನೇ ಸೂತ್ರ. ಅದು ಪ್ರಾಣದ್ವಾರೇಣ ಸರ್ವಾಣಿ ದೈವತಾನಿ ಪರಮಾತ್ಮನ ಲೀಯಂತೆ. ಹಿಂದೆ ನಾವು ಕೇಳಿದ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಕ್ಕಿದೆ. ಪ್ರಾಣದ್ವಾರ ಎಲ್ಲಾ ದೇವತೆಗಳು ಕೂಡ ಪರಮಾತ್ಮನಲ್ಲಿ ಲಯ ಹೊಂದುತ್ತಾರೆ. ಪ್ರಾಣ ಅನ್ನೋದು ದ್ವಾರ ಅಷ್ಟೇ. ಎಲ್ಲಾ ದೇವತೆಗಳಿಗೂ ಲಯಕ್ಕೆ ಅಧಿಕರಣನಾದವನು ಮುಖ್ಯವಾಗಿ ಪರಮಾತ್ಮನೇ. ಸರ್ವೇ ದೇವ ಪ್ರಾಣಮಾವಿಷ್ಯ ದೇವೇ ಮುಕ್ತಾಹ ಲಯೇ ಪರಮೇ ಯಾಂತಿ ಅಚಿಂತ್ಯೆ. ಪರಮಾತ್ಮನಾದ ದೇವತೆಯಲ್ಲಿ, ಪರದೇವತೆಯಲ್ಲಿ ಎಲ್ಲರೂ ಕೂಡ ಲಯ ಹೊಂದುತ್ತಾರೆ. ಆದ್ದರಿಂದ ಅವರಿಗೆ ಮುಕ್ತಿ ಇದ್ದೇ ಇದೆ, ಮುಕ್ತಿ ಇಲ್ಲ ಅಂತ ಶಂಕೆ ಮಾಡಬೇಡಿ. ಏತೇನ ಸಪಾದ ಶ್ಲೋಕೇನ, ಒಂದು ಪಾದದಿಂದ ಕೂಡಿದ ಶ್ಲೋಕ, ಒಂದು ಶ್ಲೋಕ ಮತ್ತೊಂದು ಪಾದ. ಈ ಒಂದು ಶ್ಲೋಕದಿಂದ ಏನು ಅರ್ಥ ಆಯಿತು? ವಾಯುದ್ವಾರ ಸರ್ವದೇವಾನಾಂ ಈಶೆ ಪ್ರವೇಶೋಕ್ತಿ ಪರಸ್ಯ. ವಾಯುವಿನ ದ್ವಾರ ಎಲ್ಲಾ ದೇವತೆಗಳು ಕೂಡ ಪರಮಾತ್ಮನಲ್ಲಿ ಪ್ರವೇಶ ಮಾಡ್ತಾರೆ ಅಂತ ಹೇಳುವ ಪರಾಧಿಕರಣ. ಆ ಪರಾಧಿಕರಣದ ಅರ್ಥವನ್ನ 1.25 ಶ್ಲೋಕದಿಂದ ಆಚಾರ್ಯ ವಿವರಿಸಿದ್ದಾರೆ. ಇತ್ಯೇತನ್ನಯಸ್ಯ ಅಪಿ ಅರ್ಥ ಸಂಗೃಹೀತೋ ಭವತಿ. ಇದು ಪರಾಧಿಕರಣದ್ದಾಯಿತು. ಮುಂದೆ 16ನೇ ಸೂತ್ರ, ಅದು ಅವಿಭಾಗಾಧಿಕರಣ. 16ನೇ ಸೂತ್ರ, 4ನೇ ಅಧ್ಯಾಯದ 2ನೇ ಪಾದದ 16ನೇ ಸೂತ್ರ. ಏತೇ ದೇವಾಃ ಏತಮಾತ್ಮಾನಂ ಅನುವಿಶ್ಯ ಸತ್ಯಾಃ ಸತ್ಯಕಾಮಾಃ ಸತ್ಯಕ್ ಸಂಕಲ್ಪಾಃ
ಯಥಾ ಕಾಮಂ ಅಂತರ್ಬಹಿಶ್ಚರಂತಿ ಇತಿ ಗೌಪವನ ಶ್ರುತಿ. ಎಲ್ಲ ದೇವತೆಗಳು ಕೂಡ ಪರಮಾತ್ಮನನ್ನು ಪ್ರವೇಶ ಮಾಡಿ ತಮ್ಮ ಎಲ್ಲ ಕಾಮನೆಗಳನ್ನು ಈಡೇರಿಸಿಕೊಂಡಿರ್ತಾರೆ ಅಂತ ಅಲ್ಲಿ ಒಂದು ಗೌಪವನ ಶ್ರುತಿಯನ್ನು ಆಚಾರ್ಯ ಉದ್ಧರಿಸ್ತಾರೆ. ಮುಂದೆ ಬ್ರಹ್ಮಪುರಾಣದ ಮಾತು ಕೂಡ ಇದೆ. ಮುಕ್ತಾನಾಂ ಸತ್ಯಕಾಮತ್ವಂ ಸಾಮರ್ಥ್ಯಂ ಚ ಪರಸ್ಯತು ಕಾಮಾನುಕೂಲ ಕಾಮತ್ವಂ ನಾಣ್ಯತೇಷಾಂ ವಿಧೀಯತೆ ಅಂತ. ಮುಕ್ತರಿಗೆ ಸತ್ಯಕಾಮತ್ವ ಅಂದ್ರೆ ಏನರ್ಥ? ಅದು ಆ ಸತ್ಯಕಾಮತ್ವ ಅನ್ನೋದು ಪರಾಧೀನವಾದ್ದು, ಪರಮಾತ್ಮನ ಇಚ್ಛಾಧೀನವಾಗಿ ಇವರಿಗೆ ಕಾಮಗಳು ಬರ್ತವೆ ಮತ್ತು ಆ ಕಾಮಗಳೆಲ್ಲ ಈಡೇರ್ತವೆ ಅಂತ ಅದ್ರ ತಾತ್ಪರ್ಯ. ಅದು ಬಿಟ್ಟು ಬೇರೆ ಏನಲ್ಲ ಸತ್ಯಕಾಮತ್ವ ಅಂದ್ರೆ. ತಥಾ ವಾಯು ವಿಷ್ಣು ಪ್ರವಿಶ್ಯೈವ, ವಾಯು ಇಲ್ಲಿ 16ನೇ ಗದ್ಯ ಭಾಗದಲ್ಲಿ ವಾಯು ವಿಷ್ಣುವನ್ನು ಪ್ರವೇಶ ಮಾಡಿಯೇ ಅಂತ ಬಂದಿದೆ. ಆದ್ರಿಂದ ವಾಯುವರಪಿ ಈಶವಶತ್ವೋಕ್ತ್ಯ, ವಾಯು ಕೂಡ ಈಶನ ವಶ ಆಗಿದ್ದಾನೆ ಅಂತ ಬಂದಿದೆ. ಆದ್ರಿಂದ ಮುಕ್ತಾನಾಂ ಈಶಾಧೀನತ್ವಸ್ಯ ಕೈಮುತ್ಯ ಸಿದ್ಧತೆಯ, ಎಲ್ಲರಿಗೂ ಒಡೆಯನಾದ ವಾಯುವೇ ಪರಮಾತ್ಮನ ಅಧೀನನಾಗಿರ್ತಾನೆ ಅಂತ ಬಂದ್ಮೇಲೆ ವಾಯುವಿಗಿಂತ ಕಡಿಮೆ ಆಗಿರುವ ದೇವತೆಗಳು ಈಶಾಧೀನರು ಅಂತ ನಾವು ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿದೆ? ಅದು ಕೈಮುತ್ಯ ನ್ಯಾಯದಿಂದ ಸಿದ್ಧ. ಮುಕ್ತಾನಾಂ ಈಶಾಧೀನತ್ವ ಉಕ್ತಿ ಪರಸ್ಯ, ಮುಕ್ತರೆಲ್ಲರೂ ಕೂಡ ಈಶನ ಅಧೀನರಾಗಿದ್ದಾರೆ ಅಂತ ಅದನ್ನು ಹೇಳುವ ಅಧಿಕರಣ ಅವಿಭಾಗೋ ವಚನಾತ್ ಅಂತ. ಆ ಅವಿಭಾಗ ಅಧಿಕರಣದಲ್ಲಿ ಈ ವಿಷಯವನ್ನು ಹೇಳಿದ್ದಾರೆ. ಅವಿಭಾಗ ಅಂದ್ರೆ ತಾರತಮ್ಯಂ. ಅವರ ಸತ್ಯಕಾಮಾದಿಗಳೇನಿವೆ, ಈ ಮುಕ್ತ ದೇವತೆಗಳ ಸತ್ಯವಾದ ಕಾಮ ಮೊದಲಾದದ್ದು, ಅವೆಲ್ಲವೂ ಈಶ್ವರ ಇಚ್ಛೆಗಿಂತ ಅಭಿನ್ನವಾಗಿರ್ತವೆ. ಈಶ್ವರ ಇಚ್ಛೆಯೇ ಇವರ ಕಾಮನೆಗಳನ್ನು ನಿಯಂತ್ರಿಸ್ತದೆ. ಇದೇ ಅವಿಭಾಗ ಅಂದ್ರೆ. ವಚನಾತ್ ಅಂದ್ರೆ ಹಾಗೆಲ್ಲ ವೇದ ವಾಕ್ಯಗಳಿರುವುದರಿಂದ ಕಾಮೇನವೇ ಕಾಮ ಆಗಾತ್ ಅಂತ ಅದ್ರ ಹೀಗರ್ಥ. ದೇವಾದಿ ಮುಕ್ತಾನಾಂ ಸತ್ಯಕಾಮಾದಿ ಈಶೇಚ್ಛಾತಃ ಅವಿಭಾಗಂ ತಾರತಮ್ಯಂ, ಅದನ್ನ ಅಲ್ಲಿ ಅವಿಭಾಗೋ ವಚನಾತ್ ಅನ್ನೋದ್ರಲ್ಲಿ ಹೇಳಿದ್ದಾರೆ. ಮುಂದೆ ಸಮನಾಚ ಅಸತ್ಯುಪಕ್ರಮಾತ್ ಅಮೃತತ್ವಂ ಚ ಅನುಪೋಷ್ಯ ಅಂತ 4ನೇ ಅಧ್ಯಾಯದ 2ನೇ ಪಾದ 7ನೇ ಸೂತ್ರ. ಅದರ ವಿವರಣವನ್ನು ರಾಘವೇಂದ್ರ ಸ್ವಾಮಿಗಳು ತಥಾಚ ವಾಯುವಂತಾನಾಂ ಅಂತ ಹೀಗೆ ಮಾಡಿದ್ದಾರೆ. ವಾಯುವಂತಾನಾಂ ವಿಮುಕ್ತಿಗಾನಾಂ, ವಾಯುವಿನ ತನಕ ಈ ಮುಕ್ತಿಗೆ ಹೋಗುವಂಥವ್ರು ಏನು ಪ್ರವೇಶ ಮಾಡ್ತಾರೆ ಅಂತ ಬಂದಿದೆಯಲ್ಲ, ಎಲ್ಲಾ ದೇವತೆಗಳು ಪ್ರವೇಶ ಮಾಡ್ತಾ ಹೋಗ್ತಾರೆ, ಅದು ಕೊನೆ ನಿಲ್ಲೋದು ವಾಯುವಿನಲ್ಲಿ ಅಂತ. ಈಗ ಪ್ರವೇಶಿತೃತ್ವ ಅನ್ನೋದು ಪರಮಾತ್ಮನಿಗೆ ವರ್ಣಿತ ಆಗಿದೆ ಶಾಸ್ತ್ರದಲ್ಲಿ. ಆ ವಿಷ್ಣೋ ಪ್ರವೇಶತ್ವಸ್ಯ ಚ ಉಕ್ತ್ಯ, ಅವತರ ಪ್ರವೇಶ ಮಾಡಿಸುವವನು ಅವನೇ, ಕೊನೆಗೆ ಪ್ರವೇಶಕ್ಕೆ ಒಳಗಾಗುವವನು ಅವನೇ. ಹೀಗಲ್ಲಿ ಬಂದಿದೆ. ಪ್ರವೇಶಿತೃತ್ವಸ್ಯ ವಿಷ್ಣೋ ಪ್ರವೇಶತ್ವಸ್ಯ ಚ ಉಕ್ತ್ಯ. ಸ್ವಲ್ಪ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಪ್ರವೇಶ ಮಾಡುವವರು ದೇವತೆಗಳು. ನಾನು ಪ್ರಮಾದದಿಂದ ತಪ್ಪು ಮಾಡಿದೆ, ಅದನ್ನು ಗಮನಿಸಬೇಕು. ವಾಯುವಂತಾನಾಂ ಪ್ರವೇಶಿತೃತ್ವಂ, ಪ್ರವೇಶಿತೃತ್ವ ಪ್ರವೇಶ ಮಾಡುವವರು ಯಾರು? ಪ್ರವೇಶಿತೃತ್ವ ಅಂದ್ರೆ ಪ್ರವೇಶ ಮಾಡುವ ಕ್ರಿಯೆ, ಅದಿರೋದು ವಾಯುವಂತ ದೇವತೆಗಳಲ್ಲಿ. ಪ್ರವೇಶತ್ವ ಇರೋದು ವಿಷ್ಣುವಿನಲ್ಲಿ. ಆದ್ರೆ ಈ ಸಮಸ್ಯೆ ಏನಾಯ್ತು? ಲಕ್ಷ್ಮೀದೇವಿಗೆ ದ್ವಯೋಪಿ ಅತ್ರ ಅಭಾಷಣೇನ, ಲಕ್ಷ್ಮೀದೇವಿಗೆ ಎರಡನ್ನೂ ಹೇಳಲಿಲ್ಲಲ್ಲ. ತಸ್ಯಾಹ ಲಯಾಭಾವ ಸ್ವಾತಂತ್ರ್ಯಾಭಾವಯೋ ಸೂಚನಾತ್. ಅದರಿಂದ ಏನಾಯ್ತು? ಅವಳಿಗೆ ಲಯಾಭಾವನೂ ಹೇಳಿದಾಗಾಯ್ತು, ಲಯ ಇಲ್ಲ ಅಂತ ಹೇಳಿದಾಗಾಯ್ತು. ಮತ್ತೆ ಸ್ವಾತಂತ್ರ್ಯವೂ ಕೂಡ ಅವಳಿಗೆ ಇಲ್ಲ ಅಂತ ಹೇಳಿದಾಗಾಯ್ತು. ಹೇಳಿದಾಗ ಆಯ್ತು ಅಂದ್ರೆ ಅದನ್ನ ಆ ಸೂತ್ರದಲ್ಲಿ ಹೇಳ್ತಾರೆ ಮುಂದೆ. ಅವಳಿಗೆ ಲಯನೂ ಇಲ್ಲ, ಈ ಉಳಿದ ದೇವತೆಗಳಂತೆ ಅವಳಿಗೆ ಲಯ ಇಲ್ಲ, ಅವಳ ಪ್ರಾಕೃತ ದೇಹ ಇಲ್ಲ, ಅದರಿಂದ ಲಯ ಇಲ್ಲ. ಆದ್ರೆ ಹಾಗೆ ಸ್ವಾತಂತ್ರ್ಯವೂ ಇಲ್ಲ. ಇದನ್ನ ಹೇಳಲಿಕ್ಕೆ ಹೊರಟಿರುವಂಥದ್ದು ಶ್ರೇಯ ಲಯಾಭಾವಾದ್ಯುಕ್ತಿ ಪರಸ್ಯ. ಶ್ರೀಗೆ ಪರಮಾತ್ಮನಲ್ಲಿ ಪ್ರಾಕೃತ ದೇಹದ ಲಯವಿಲ್ಲ ಅಂತ ಹೇಳಲಿಕ್ಕೆ ಹೊರಟಿರುವ ಸಮನಾಚ ಅಸೃತ್ಯುಪಕ್ರಮಾತ್ ಅಮೃತತ್ವಂ ಚ ಅನುಪೋಷ್ಯ ಅಂತ 8 ಸೂತ್ರಗಳನ್ನು ಒಳಗೊಂಡಂತಹ ಈ ಸಮನಾಧಿಕರಣ. ದೇಶತಃ ಕಾಲತಃ ಇವರಿಬ್ಬರು ಕೂಡ ಸಮಾನದೇ ಆಗಿದ್ದಾರೆ.
ಪರಮಾತ್ಮ ಮತ್ತು ಪ್ರಕೃತಿ ಇಬ್ರು ಕೂಡ. ಆದರೆ ಸಮನಾಗಿರುವುದಷ್ಟೇ ಅಲ್ಲದೆ ನಿತ್ಯ ಮುಕ್ತರೂ ಆಗಿದ್ದಾರೆ. ಸಂಸಾರದಲ್ಲಿ ಯಾವತ್ತೂ ಬದ್ಧರಲ್ಲ. ಅವಳ ನಿತ್ಯ ಮುಕ್ತತ್ವ ಅಂತನ್ನೋದು ಪರಮಾತ್ಮನ ಅಧೀನ. ಉಭಯೋರಪ್ಯಬದ್ಧತ್ವಂ ತದಬಂಧ ಪರಾತ್ಮನ ಅಂತ ಮುಂದೆ 10ನೇ ಸೂತ್ರದಲ್ಲಿದೆ. ನೋಪಮರ್ದೇನ ಅತಃ ಅಂತ. ದೇಶದ ಕಾಲತಃ ಲಕ್ಷ್ಮೀದೇವಿ ಪರಮಾತ್ಮನಿಗೆ ಸಮಾನಳಾಗಿದ್ದಾಳೆ. ದೇಶದ ಕಾಲತಶ್ಚೈವ ಸಮಾ ಪ್ರಕೃತಿರೀಶ್ವರೇ ಉಭಯೋರಪಿ ಅಬದ್ಧತ್ವ. ಉಭಯರು ಅಬದ್ಧರೇ. ಆ ಸಂಸಾರದಿಂದ ಬದ್ಧನಾಗದೇ ಇರುವಿಕೆ ಅನ್ನೋದು ಪರಮಾತ್ಮನಿಗೆ ಸ್ವತಂತ್ರ. ಸುತೈವ ಪರೇಶಸ್ಯ ಸಾಚೈವ ಉಪಾಸ್ಯ ಸದಾಹರಿಂ. ಅವಳು ಮಾತ್ರ ಪರಮಾತ್ಮನ ಯಾವತ್ತೂ ಉಪಾಸಿಸ್ತಾನೆ ಇರ್ತಾಳೆ. ಹೀಗೆ ಪರಮಾತ್ಮನ ಅಧೀನವಾಗಿ ಅವಳಿಗೆ ನಿತ್ಯ ಮುಕ್ತತ್ವ, ಅವನಿಗೆ ಮಾತ್ರ ಸ್ವತಂತ್ರ ಅಂತ ಇಷ್ಟು ವಿವರಣೆ. ಇದು ಸಮಾನಾಚಾರ ಅನ್ನೋ ಸೂತ್ರದಲ್ಲಿ ಬಂದಿದ್ದು. ಹಾಗೆ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವ ಶ್ಲೋಕವೊಂದನ್ನು ನಾನು ಮೇಲಿಂದ ಮೇಲೆ ಹೇಳ್ತಾ ಇರ್ತೇನೆ. ದೇಶದ ಕಾಲತಶ್ಚೈವ ಸಮವ್ಯಾಪ್ತ ವಜಾವುಭೌ ತಾಭ್ಯಾಂ ಉಭಯ ಯೋಗಾಭ್ಯಾಂ ಜಾಯಂತೆ ಪ್ರಕೃತ ಪುರುಷಾ ಪರೇ ಅಂತ. ಈ ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಇಬ್ರು ಕೂಡ ದೇಶತಃ ಕಾಲತಃ ಸಮವ್ಯಾಪ್ತರು. ಆದ್ರಿಂದ ಇವರನ್ನು ಉಭಯ ಯೋಗ ಉಳ್ಳವರು, ಉಭಯ ಯೋಗಿಗಳು ಅಂತ ಕರೀತಾರೆ. ಉಭಯ ಯೋಗ ಉಳ್ಳಂತಹ ಇವರಿಬ್ಬರಿಂದ ಎಲ್ಲ ಉಳಿದ ಪುರುಷರು ಹುಟ್ಟುತ್ತಾರೆ. ಇದಿಷ್ಟು ವಿವರ ಬಂದಿದೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.